ಹಾಗಾದ್ರೆ ಎಲ್ರಿಗೂ ನಮಸ್ಕಾರ. ಸೊ ನಿನ್ನೆ ಎಪಿಸೋಡ್ ಹೇಗಿತ್ತು ಆ್ಯಂಡ್ ನೋಡಿದ್ರೆ ಅನ್ಕೊಂತೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿದೆಯಾ ಅಥವಾ ತುಂಬ ಒಂಥರ ಈ ಟಾಕ್ಸಿಕ್ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ನನಗನ್ಸಿರೋದು ಏನಂತಂದರೆ ಖಂಡಿತವಾಗ್ಲೂ ಟಾಕ್ಸಿಕ್ ಅಂತ ಅನಿಸುತ್ತೆ. ಬಿಕಾಸ್ ಅನ್ನೆಸೆಸರಿ ಆಗಿರೋವಂಥ ಒಂದು ಮೀನ್ಸ್ ಸ್ಪರ್ಧಿಗಳನ್ನ ಒಳಗಡೆ ಬಿಟ್ಟು ಆಲ್ರೆಡಿ ಗೊತ್ತಿದೆ ನಿಮ್ಗೆ ಏನಕ್ಕೆ ತೊಗೊಂಡು ಬಂದಿದ್ದಾರೆ ಅಂತ. ನಾನು ತುಂಬ ಇದನ್ನು ಡೀಪಾಗೆಲ್ಲ ರಿವ್ಯೂ ಮಾಡೋವಂಥದ್ದು ಅನಲೈಸ್ ಮಾಡೋವಂಥದ್ದು ಏನೂ ಇಲ್ಲ ಇಲ್ಲಿ. ಮುಖ್ಯ ಉದ್ದೇಶನ ಇಲ್ಲಿ ತಿಳ್ಕೊಂಬಿಡಿ. ಬಿಕಾಸ್ ಒಂದು ಶೋ ನಡೀತಾ ಇದೆ ಅಂತಂದಾಗ ಫಸ್ಟ್ಗೆ ಥಿಂಕ್ ಮಾಡಬೇಕು, ಒಂದು ಕ್ರಿಯೇಟಿವ್ ಟೀಮ್ ಆಗಿ ಯಾರನ್ನ ನಾವು ಚೂಸ್ ಮಾಡ್ತಾ ಇದ್ದೀವಿ ಕಂಟೆಸ್ಟೆಂಟ್ಗಳಾಗಿ. ಸೊ ನಮ್ದು ಗುರಿ ಏನು, ಸೊ ಶೋ ಏನಕ್ಕೆ ನಡೆಸ್ತಾ ಇದೀವಿ ಅನ್ನೋದು ಗೊತ್ತಿರಬೇಕು. ಓಕೆ, ಒಂದು ಸೊ ಈ ವ್ಯಕ್ತಿತ್ವಗಳ ಆಟ ಅಂತ ಹೇಳ್ತಾರೆ. ಬಟ್ ಈ ವ್ಯಕ್ತಿತ್ವಗಳ ಆಟ ಎಲ್ಲಿದೆ ಅಂತ ನಂಗೆ ಒಂದು ಚೂರು ಕಾಣಿಸ್ತಾ ಇಲ್ಲ. ಓಕೆ, ಸೊ ಲಾಸ್ಟ್ ಸ್ಟಾರ್ಟಿಂಗ್ ಬಿಗ್ ಬಾಸ್ ಸೀಸನ್ ಕನ್ನಡ ಅಂತ ಬಂದಾಗ, ಸೊ ಸ್ಟಾರ್ಟಿಂಗ್ ಸೀಸನ್ ಏನು ಸೀಸನ್ 1ರಿಂದ ನಮ್ಮ ಅರುಣ್ ಸಾಗರು, ವಿಜಯ ರಾಘವೇಂದ್ರ ಅವರು, ಸೊ ಸುಮಾರು ಜನ ಏನಿದ್ರಲ್ಲ, ಸೊ ಅಲ್ಲಿಂದ ಇಲ್ಲಿಗೆ ತೊಗೊಂಡ್ರೆ ತುಂಬ ಒಂದು ಸಿಕ್ಕಾಪಟ್ಟೆ ಚೇಂಜಸ್ ಅನಿಸ್ತಾ ಇದೆ. ಸೊ ಅವಾಗ ಇದ್ದಂಥ ಸ್ಪರ್ಧಿಗಳಿಗೂ ಇವಾಗ ಬರುವಂಥ ಸ್ಪರ್ಧಿಗಳಿಗೂ ಕೂಡ, ಆ್ಯಂಡ್ ಅವಾಗಿದ್ದಂತಹ ಬಿಗ್ ಬಾಸ್ ಏನು ಟೀಮ್ ಇತ್ತು, ಸೊ ಅದಕ್ಕಾದ್ರೂ ಆಗಿರ್ಬೋದು, ಇವಾಗಿರುವಂಥ ಟೀಮು, ಡೈರೆಕ್ಟರು, ಸೊ ಚಾನಲ್ ಹೆಡ್ ಆದ್ರೂ ಆಗಿರ್ಬೋದು, ಎಲ್ಲ ಕೂಡ ಕಂಪ್ಲೀಟಾಗಿ ಚೇಂಜ್ ಆಗ್ತಾ ಬರ್ತಾ ಇದೆ. ಆ್ಯಂಡ್ ಆ ಬಿಗ್ ಬಾಸ್ ಮೇಲೆ ಇದ್ದಂಥ ಒಂದು ರೆಸ್ಪೆಕ್ಟು ಖಂಡಿತವಾಗ್ಲೂ ಕೆಳಗಡೆ ಬಂದೇ ಬರುತ್ತೆ. ಬಿಕಾಸ್ ಇವ್ರು ಮಾಡ್ತಿರುವಂಥ ಒಂದು ಅವಾಂತರಗಳಿಗೆ ಕೆಳಗಡೆ ಬರಲೇಬೇಕು. ಓಕೆ, ಯಾಕಂತಂದರೆ ಇವಾಗ ನೀವು ನೋಡಿ, ರಜತ್ನ ತೊಗೊಂಡು ಬಂದಿದ್ದಾರೆ. ಓಕೆ, ನನಗೆ ರಜತ್ ಮೇಲೆ ಒಂದು ಸ್ವಲ್ಪ ಕೋಪ ಇದೆ, ಇಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಕೋಪ ನನಗೆ ಬಿಗ್ ಬಾಸ್ ಮೇಲೆ ಇದೆ. ಯಾಕಂತ ಹೇಳ್ತೀನಿ ಕೇಳಿ. ಸೊ ತಮ್ಮ ಒಂದು TRP ತೆವಲಿಗೋಸ್ಕರ ಸೊ ಇಲ್ಲಿ ರಜತನ ಕಡೆಯಿಂದ ಕೆಲವೊಂದು ಪದಗಳನ್ನು ಬರೆಸ್ತಾ ಇದ್ದಾರೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಕ್ ಅವನು ಏನು ಬಂದ ಈ ಸೀಸನಲ್ಲಿ, ಸೊ ಅವನು ಒಂದು ರೇಂಜಿಗೆ ಸೈಲೆಂಟಾಗಿ ಆಡ್ತಾ ಬಂದ. ಬಿಕಾಸ್ ಅವ್ನು ಲಾಸ್ಟ್ ಸೀಸನ್ ಒಂದು ಎಕ್ಸ್ಪೀರಿಯನ್ಸ್ ಏನೇನಿದೆ ಅಂತ ಗೊತ್ತಿದೆ ಅವನಿಗೆ. ಸೊ ಎಲ್ಲಿ ಮಾತಾಡಬೇಕು, ಏನು ಮಾತಾಡಬೇಕು, ಯಾಕೆ ವಲ್ಗರ್ ಪದ ಮಾತಾಡಬೇಕು ಅನ್ನೋದು ಕೂಡ ಅವ್ನಿಗೆ ಗೊತ್ತಿದೆ. ಅವ್ನಿಗೆ ಗೊತ್ತಿಲ್ಲದೆ ಅವನು ಈ ಥರ ಪದಗಳು ಮಾತಾಡ್ತಿದ್ದಾನೆ ಅಂತ ನಾನಂತೂ ನಂಬಲ್ಲ. ಸೊ ಇವಾಗ ಏನಾಯಿತು, ಲಾಸ್ಟ್ 1-2 ವೀಕಲ್ಲಿ ಫಸ್ಟ್ ಏನೋ ಮಾತಾಡ್ದ, ಕೌಂಟ್ಗಳು ಕೊಟ್ಟ, ಕೆಟ್ಟ ಪದ ಬರಲಿಲ್ಲ, ಗುಡ್, ಕೂಗಾಡ್ದ, ಎಲ್ಲ ಆದ, ಮುಗೀತು. ಸೆಕೆಂಡ್ ವೀಕಲ್ಲಿ ಸೈಲೆಂಟ್ ಆದ, ಗಿಲ್ಲಿ ಜೊತೆಗೆ ಆಟ ಆಡ್ಕೊಂಡು ಹೋದ, ಎಲ್ಲ ಮುಗೀತು. ಅದಾದಮೇಲೆ ಅವಾಗ ಬಿಗ್ ಬಾಸ್ಗೆ ಅಥವಾ ಸುದೀಪ್ ಅವ್ರಿಗೆ ಅನಿಸಿರೋದೇನು ಅಂತಂದರೆ, ಈ ವೈಲ್ಡ್ ಕಾರ್ಡ್ಗಳನ್ನು ನಾವು ಕಳಿಸಿರೋವಂಥ ಏನು ಪರ್ಪಸ್ ಇದೆ ಅದೆಲ್ಲೋ ಫುಲ್ಫಿಲ್ ಆಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಇವ್ರನ್ನ ಒಂದು ಸ್ವಲ್ಪ ಎತ್ಕಟ್ಟೋಣ ಅನ್ನೋ ರೀತಿಯಲ್ಲಿ ಸೊ ಪುಷ್ ಮಾಡಿದ್ರು. ಈ ವೀಕೆಂಡಲ್ಲಿ ಏನು ಮಾಡಿದ್ರು, ಸ್ವಲ್ಪ ಪ್ರೊವೋಕಿಂಗ್ ಸ್ಟೇಟ್ಮೆಂಟ್ಗಳು ಅಥವಾ ಮಾತುಗಳು, ಸೊ ಚಿಯರ್ ಗರ್ಲ್ ಅನ್ನೋ ರೀತಿಯಲ್ಲಿ, ಅಥವಾ ಸೊ ಅದೇನು ಚಿಯರ್ ಬರ್ತಲ್ಲ, ಸೊ ಆ ಥರದ್ದೆಲ್ಲ ಬಂದಾಗ ಏನಾಯಿತು ಅಂತಂದರೆ, ರಜತ್ಗೆ ಓಕೆ ನನ್ನಿಂದ ಏನೋ ನಿರೀಕ್ಷೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಟೀಮು, ಬಿಗ್ ಬಾಸ್ ಅವರು ಅಂತ ಅವನೇನು ಮಾಡ್ದ, ಅಲ್ಲಿ ಶುರು ಹಚ್ಕೊಂಡ್ಬಿಟ್ಟ. ಸೊ ಆ ಒಂದು ಶುರು ಹಚ್ಕೊಬೇಕಾಗಿದ್ದೇನು ಅಂತಂದರೆ, ಆಟ ಶುರು ಹಚ್ಕೊಬೇಕಾಗಿತ್ತು. ಅವ್ನು ವೀಕೆಂಡಲ್ಲಿ ಮೇ ಬಿ ಕ್ಲಿಯರಾಗಿ ಹೇಳ್ತಾನೆ, ಅಂದರೆ ಟಾಸ್ಕ್ಗಳು ಯಾವುದು ಬರಲಿಲ್ಲ ಅಂತ ಹೇಳ್ತಾನೆ. ಸೊ ಅವನಿಗೆ ಅಂದರೆ ಟಾಸ್ಕ್ಗಳು ಬರಬೇಕಾಗಿತ್ತು. ಆ ಟಾಸ್ಕಲ್ಲಿ ಏನು ಅನ್ನೋದನ್ನ ತೋರಿಸಿದ, ಒಂದು ಆಟ ಆಡಿ ತೋರಿಸ್ತಿದ್ದ, ಅಥವಾ ಆರ್ಗ್ಯುಮೆಂಟ್ ಅಂತ ಬಂದಾಗ ಆರ್ಗ್ಯುಮೆಂಟಲ್ಲಿ ತೋರಿಸ್ತಾ ಇದ್ದ. ಟಾಸ್ಕೇ ಕೊಟ್ಟಿಲ್ಲ ಅಂತಂದಾಗ ಅವ್ನಿಗೆ ಏನಾಯಿತು ಅಂದರೆ, ಸುಮ್ಮನೆ ನಾನು ಎಲ್ಲಿ ಏನು ಮಾತಾಡಬೇಕು, ಏನು ಕಂಟೆಂಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಅವ್ನಿಗೆ ಅರ್ಥ ಆಗಿರಲಿಲ್ಲ ಸೆಕೆಂಡ್ ವೀಕಲ್ಲಿ. ಸೊ ಅದಕ್ಕೋಸ್ಕರ ಸೈಲೆಂಟ್ ಆಗಿದ್ದ ಅವನು. ಸೊ ಇದಾದ್ಮೇಲೆ ಏನಾಯಿತು ಅಂತಂದರೆ, ಸುದೀಪ್ ಸರ್ ಹೇಳಿದ್ದಾದ್ಮೇಲೆ, ಸೊ ಈ ವಾರದಲ್ಲಿ ಏನಾದರೂ ಮಾಡಿ ಸೌಂಡ್ ಮಾಡಲೇಬೇಕು, ನನ್ನ ಮೇಲೆ ನಿರೀಕ್ಷೆಗಳಿದ್ದಾವೆ ಬಿಗ್ ಬಾಸ್ಗೆ. ಸೊ ನನಗೆ ವೈಲ್ಡ್ ಕಾರ್ಡ್ ಎಂಟ್ರಿಯಾಗಿ ಕಳಿಸಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಏನೋ ನಿರೀಕ್ಷೆ ಇಟ್ಕೊಂಡೇ ಕಳಿಸಿದ್ದಾರೆ ಬಿಗ್ ಬಾಸ್ ಟೀಮ್ ಅವರು ಅವನಿಗೆ. ಸೊ ಅದಕ್ಕೋಸ್ಕರ ಅವನೇನು ಮಾಡ್ದ, ಸೊ ಒಂದು ಹುಡುಕ್ತಾ ಇದ್ದ ಯಾರು ಅವನಿಗೆ ಸಿಗ್ತಾರೆ ಕಿತ್ತಾಡ್ಲಿಕ್ಕೆ ಅನ್ನೋ ರೀತಿಯಲ್ಲಿ. ಸೊ ಅದೇ ರೀತಿಯಲ್ಲಿ ನಾಮಿನೇಷನ್ ಬರುತ್ತೆ. ಅದಾದಮೇಲೆ ನಿನ್ನೆ ಏನೇನಾಯಿತು ಅಂತ ಎಲ್ಲ ನಿಮ್ಗೆ ಗೊತ್ತಿದೆ. ಅಲ್ಲಿ ಧ್ರುವಂತ್ಗಾದ್ರೂ ಆಗಿರ್ಬೋದು, ಖಂಡಿತವಾಗ್ಲೂ ಅಶ್ವಿನಿ ಕಡೆಯಿಂದ ಕೂಡ ತಪ್ಪಿದೆ, ಇಲ್ಲ ಅಂತ ನಾನು ಹೇಳ್ತಾನೆ ಅಲ್ಲ. ಬಟ್ ಸ್ಟಾರ್ಟ್ ಆಗಿರೋವಂಥದ್ದು ಅನ್ನೆಸೆಸರಿ ಆಗಿರುವಂಥ ಒಂದು ಬ್ಯಾಡ್ ವರ್ಡ್ಸ್ಗಳನ್ನ ಶುರು ಮಾಡಿದ್ದು ಯಾರು ಅಂದರೆ, ರಜತ್ಗೊಂದಿದೆ, ಅಂದರೆ ನಾನೇ ದೊಡ್ಡವನು, ಸೊ ನನ್ನಿಂದ ಅವನು ಅಲ್ಲ ಅನ್ನೋವಂಥದ್ದು ಒಂದಿದೆ. ಸ್ಟಾರ್ಟಿಂಗಲ್ಲಿ ಅವನೇನು ಹೇಳ್ತಾನೆ ಅಂದರೆ, ಈ ಕಂಟೆಸ್ಟೆಂಟ್ಗಳಿಗೆ ತಲೆಗಿಲ್ಲ ಕೆಟ್ಟೋಗ್ಬಿಟ್ಟಿದ್ಯಾ ಅನ್ನೋವಂಥದ್ದು. ಅಷ್ಟೊಂದು ಓವರ್ ಆಗಿ, ಅಷ್ಟೊಂದು ಇದ್ರ ಥರ ಒಂಥರ ನಾನೇ ಅನ್ನೋವಂಥದ್ದು ಏನಕ್ಕೆ ಕೇಳಬೇಕಾಗಿತ್ತು. ನಿನಗೆ ಅವ್ರದ್ದು ಇಷ್ಟ ಆಗಲಿಲ್ವಾ? ನೀನು ಪಾಯಿಂಟ್ ಟು ಪಾಯಿಂಟ್ ಮಾತಾಡೋರು. ಸ್ಪಂದನಗೆ ಕೌಂಟ್ರ್ ಕೊಟ್ಟ, ಸಕದ ಕೊಟ್ಟ, ನೀನೇನು ಮಾಡ್ತಿದ್ಯಮ್ಮ 11 ವಾರದಿಂದ, ಅದು ಓಕೆ, ಕರೆಕ್ಟ್ ಇದೆ. ಬಟ್ ಅದಾದಮೇಲೆ ಈ ಕಂಟೆಸ್ಟೆಂಟ್ಗಳಿಗೆ ತಲೆಗಿಲ್ಲ ಕೆಟ್ಟೋಗೈತಾ, ಹಾಗೆ ಹೀಗೆ ಅನ್ನೋವಂಥದ್ದು ಏನದು? ಎಲ್ಲರೂ ಕಾವ್ಯ ಹೇಳಿದ್ರು, ನೀನು ಸ್ಟಾರ್ಟಿಂಗ್ ವೀಕ್ ಬಂದಾಗ ಗಿಲ್ಲಿ ಹಂಗೆ, ಗಿಲ್ಲಿ ಹಿಂಗೆ ಅಂತಂದು, ಇವಾಗ ಗಿಲ್ಲಿ ಜೊತೆಗೆ ಸೇರ್ಕೊಂಡಿದೆ ಅಂತಂದ್ರು. ತಪ್ಪೇನಿದೆ ಅಲ್ಲಿ? ಅದಾದ್ಮೇಲೆ ಅವನೇ ಹೇಳ್ತಾನೆ, ಸೊ ಗಿಲ್ಲಿ ಆ ಥರದ್ದು ಏನಾದರೂ ಮಾಡಿದಾನ ಯಾರಿಗಾದ್ರು? ನನಗೇನು ಮಾಡಿಲ್ಲ ಅಂತಾನೆ. ಬಟ್ ಬೇರೆಯವ್ರಿಗೆ ಮಾಡಿದ್ದಾನೆ, ಅದು ನನಗೆ ಗೊತ್ತಿಲ್ಲ ಅಂತಾನೆ. ಇದು ಹೆಂಗೆ ಮತ್ತೆ? ಇದೊಂಥರ ಹಿಪೋಕ್ರಸಿ ಅಲ್ವಾ ಆಗಿದ್ರೆ? ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅವನು ಗಿಲ್ಲಿ ಎದುರು ಹಾಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊತಿದ್ದಾನೆ. ಓಕೆ, ನನಗೆ ಗೊತ್ತಿರೋಂಗೆ ಟೈಮ್ ತಗೊತಿದ್ದಾನೆ. ಒಂದು ಒಳ್ಳೆ ಟೈಮ್ ನೋಡ್ಬಿಟ್ಟು ಖಂಡಿತವಾಗ್ಲೂ ಅವ್ನು ಟಾರ್ಗೆಟ್ ಮಾಡ್ತಾನಂತ ನನಗನ್ನಿಸ್ತಾ ಇದೆ. ಓಕೆ, ಅವ್ನು ಬಂದಿರೋವಂಥದ್ದೇನೆ ಒಂದು ಅಶ್ವಿನಿ ಆ್ಯಂಡ್ ಇನ್ನು ಕೆಲವ್ರನ್ನ, ಅವ್ನು ಮೇನ್ ಯಾರು ಪ್ಲೇಯರ್ಗಳಿದ್ದಾವೆ, ಸೊ ಅವ್ರನ್ನ ಇನ್ನೊಂಚೂರು ರೊಚ್ಚಿಗೆ ಎಬ್ಬಿಸ್ಬಿಟ್ಟು, ಆ್ಯಂಡ್ ಯಾರ್ಯಾರು ಸೇಫ್ ಆಡ್ತಿದ್ದಾರೆ, ಸೊ ಅವ್ರಿಗೆ ಒಂದು ಸ್ವಲ್ಪ ಬೆಂಕಿ ಹಚ್ಚಬೇಕು ಅಂತಲೇ ಬಂದಿದ್ದಾನೆ. ಆ್ಯಂಡ್ ನಿನ್ನೆ ಅದು ಸ್ಪಂದನಾಗಾದ್ರೂ ಆಗಿರ್ಬೋದು, ಕೆಲವರಿಗೆ ಹೇಳಿದ್ದಾನೆ, ಪಾಯಿಂಟ್ಸ್ಗಳು ಕರೆಕ್ಟಾಗಿರ್ಬೋದು. ಬಟ್ ಅವ್ನು ಏನು ಮಾಡಿದ್ದಾನೆ ಬಿಗ್ ಬಾಸ್ ಮನೆಗೆ ಬಂದು ಅನ್ನೋಂಥದ್ದನ್ನ ಥಿಂಕ್ ಮಾಡಬೇಕು. ಅವ್ನು ಬಿಗ್ ಬಾಸ್ ರೀತಿಯಲ್ಲಿ ವರ್ತನೆ ಮಾಡಬಾರ್ದು. ಹಿ ಈಸ್ ಎ ಕಂಟೆಸ್ಟೆಂಟ್ ಅಷ್ಟೇ. ಸೊ ಅದು ಒಂದು, ಜೊತೆಗೆ ಆ ಪದಗಳು
ಯಾರು ಯಾವ್ಯಾವ ಪದಗಳಂತ ನೀವು ಆಲ್ರೆಡಿ ಗೊತ್ತಿದೆ. ಓಕೆ, ಸೊ ಆ ಪದಗಳನ್ನು ಬಿಗ್ ಬಾಸ್ ಮನೆ ಒಳಗಡೆಗೆ ಬಳಸಬಾರ್ದು ಅಂತ ಕೂಡ ಅವನಿಗೆ ಗೊತ್ತಿದೆ. ಆ್ಯಂಡ್ ಸೀಸನ್ 1ರಲ್ಲಿ ಸ್ಟಾರ್ಟಿಂಗ್ ಫಸ್ಟ್ ವೀಕಲ್ಲಿ ಅವ್ನು 3 ದಿನ ಆಗಿತ್ತು ಬಂದವನು, ಕೆಲವ್ರ ಮೇಲೆ ಯಾವ್ಯಾವ ರೀತಿಯಲ್ಲಿ ಪದ ಬಳಕೆಗಳಾಗಿತ್ತು ಅನ್ನೋದು ಕೂಡ ಗೊತ್ತಿದೆ. ಅದಾದಮೇಲೆ ಸುದೀಪ್ ಅವ್ರು ಏನು ಮಾಡಿದ್ರು ಅಂತಲೂ ಕೂಡ ಗೊತ್ತಿದೆ. ಸೊ ಅದನ್ನು ಒಂದು ರೀತಿಯಲ್ಲಿ ಸುದೀಪ್ ಅವ್ರದ್ದಾಗಿರ್ಬೋದು ಆ್ಯಂಡ್ ಬಿಗ್ ಬಾಸ್ ಅದ್ರಾಗಿರ್ಬೋದು ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳಲ್ಲ ಅವರು. ಯಾಕಂತಂದರೆ ಬಿಗ್ ಬಾಸ್ನಲ್ಲಿ ಸೌಂಡ್ ಮಾಡಬೇಕು ಅಂತಂದರೆ ಒಂದು ಕೆಟ್ಟದೇ ಆಗಬೇಕು, ಒಂದು ಫೈಟ್ ಆಗಬೇಕು, ಇಲ್ಲಾಂದರೆ ಕಿತ್ತೋರ ಈ ಥರದ ಪದಗಳ ಬಳಕೆ ಆಗಬೇಕು. ಸೊ ಅದರಿಂದನೇ ಸ್ವಲ್ಪ ಅಟೆನ್ಷನ್ ಜನಗಳದ್ದು ಬರುವಂಥದ್ದು. ಇವಾಗ ಸುಮಾರು ಜನ ಹೇಳ್ತಾರೆ ರಜತ್ದು ಮೀನ್ಸ್ ತುಂಬ ಚೆನ್ನಾಗಿ ಆಡ್ತಿದ್ದಾನೆ, ಯಾರ್ಯಾರು ಸೇಫ್ ಆಡ್ತಿದ್ದಾರೆ ಅವರಿಗೆ ಕೌಂಟ್ರುಗಳು ಕೊಡ್ತಿದ್ದಾನೆ, ಎಲ್ಲ ಕೊಡ್ತಿದ್ದಾನೆ. ಓಕೆ ಗುರು, ಏನೇನು ಮಾಡ್ತಾನೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾನೆ. ಈ ಒಂದು ಶೋ ನಡೆಸ್ತಿದಾರಲ್ಲ, ಏನು ಪರ್ಪಸ್ ಇದೆ ಹೇಳಿ? ಫಸ್ಟ್ ಆಫ್ ಆಲ್ ಕನ್ನಡ ಜನತೆಗೆ ಏನು ಕೊಡಕ್ಕೆ ಹೊರಟಿದ್ದಾರೆ ಶೋನವರು? ಒಂದು ಎಂಟರ್ಟೈನ್ಮೆಂಟ್ ಅಲ್ವಾ? ಕಿತ್ತಾಟ, ಹೊಡೆದಾಟ, ಹೊಲಸ್ಪದ ಮಾತಾಡಿದ್ರೆ ಕಂಟೆಂಟ್ ಬರುತ್ತಾ? ನೀವು ಹೇಳಿ. ಬಿಗ್ ಬಾಸ್ ಕನ್ನಡ ಅನ್ನೋವಂಥದ್ದು ಜನಗಳಿಗೆ, ಕರ್ನಾಟಕದ ಜನತೆಗೆ ಏನು ಕೊಡ್ಲಿಕ್ಕೆ ಹೊರಟಿದೆ? ಒಂದು ಒಳ್ಳೆ ಕಂಟೆಂಟು, ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್. ನನಗೆ ಗೊತ್ತಿರೋ ಎಂಟರ್ಟೈನ್ಮೆಂಟು, ಒಂದು ಕಂಟೆಂಟು ಅಂತ ಕೊಡ್ತಿರೋವಂಥದ್ದು ಗಿಲ್ಲಿ. ಅದು ಬಿಟ್ಟರೆ ವ್ಯಕ್ತಿತ್ವ ಅಂತ ಬಂದಾಗ ಕೆಲವರು ತಮ್ಮ ವ್ಯಕ್ತಿತ್ವಗಳನ್ನ ತೋರಿಸ್ತಿದ್ದಾರೆ. ನನಗೆ ಒಂದು ಪಾಯಿಂಟಲ್ಲಿ ಇನ್ನೇ ಅನಿಸಿರೋದೇನು ಅಂತಂದರೆ, ರಜತ್ ಹಂಗೆ ಆಡೋದು ನೋಡ್ಬಿಟ್ಟು ಈ ಥರ ಆಡೋದಕ್ಕಿಂತ ಸುಮ್ಮನೆ ಇದ್ಬಿಡೋದೇ ಮಾಳುನೇ ಬೆಸ್ಟು ಅಂತ ನನಗೆ ಅನಿಸ್ತು. ಅಟ್ಲೀಸ್ಟ್ ಅವ್ನು ನೋಡ್ಬಿಟ್ಟು ವ್ಯಕ್ತಿತ್ವ ಆದರೆ ಕಲ್ಕೊತಾರೆ ಜನಗಳು. ಅಣ್ಣ ನೋಡಿ ಏನು ಕಲ್ಕೊಬೇಕು ಹೇಳಿ? ಅವ್ರ ಮಕ್ಕಳೇ ಈ ಥರ ಮಾತಾಡಿದ್ರೆ ಸರಿ ಅಂತ ಅನ್ಸುತ್ತೆ. ಅವ್ರ ಫ್ಯಾಮಿಲಿ ಅವ್ರಿಗೆ ಹೋಗಿ ಕೇಳಿ, ಯಾರು ಹೆಣ್ಮಕ್ಳಿಗೆ ಮನೇಲಿದ್ದವ್ರಿಗೆ. ಸೊ ಈ ಥರ ಏನಾದರೂ ಇದ್ದೇ ಸರಿ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ಇಲ್ಲ. ನಾವು ಇಷ್ಟು ದಿನ ಬೈತಾ ಇದ್ವಿ ಯಾರಿಗೆ? ಗಿಲ್ಲಿಗೆ. ಕೆಲವರೆಲ್ಲ ಬೈತಾ ಇದ್ರು, ಅವನು ತುಂಬ ಇರಿಟೇಟ್ ಮಾಡ್ತಾನೆ, ಹಾಗೆ ಮಾಡ್ತಾನೆ, ಹೀಗೆ ಮಾಡ್ತಾನೆ ಅಂತ. ಇವಾಗ ಅನಿಸ್ತಿದೆ, ಸೊ ಅವನು ಏನೇ ಇರಿಟೇಟ್ ಮಾಡಿದ್ರು, ಏನೇ ಮಾತಾಡಿದ್ರು ಕೂಡ ಈ ರೇಂಜ್ಗೆ ಕೆಟ್ಟ ಪದ ಬಳಕೆಗಳನ್ನ ಮಾಡಿಲ್ಲ ಅವನು. ಅಲ್ಲಿ ಒಳಗಡೆ ಇರುವಂಥ ಕಂಟೆಸ್ಟೆಂಟ್ಗಳಿಗೂ ಕೂಡ ಒಂದು ಲೆವೆಲ್ಗೆ ಅನಿಸಿರುತ್ತೆ, ಗಿಲ್ಲಿನೇ ಪರವಾಗಿಲ್ಲಪ್ಪ ಇವ್ರನ್ನ ನೋಡ್ಕೊಂಡ್ರೆ ಅಂತ, ಇವ್ರನ್ನ ಕಂಪೇರ್ ಮಾಡಿದ್ರೆ ಅಂತ. ಹೌದು, ಖಂಡಿತವಾಗ್ಲು ನನ್ನ ಪ್ರಕಾರ. ಸೊ ನಿಜವಾಗ್ಲೂ ಅದು ಖಂಡಿತವಾಗ್ಲೂ ಬಿಗ್ ಬಾಸ್ದವ್ರದ್ದು ಫಸ್ಟ್ ಆಫ್ ಆಲ್ ಇಂಟೆನ್ಷನ್ನೇ ತಪ್ಪಿದೆ. ಲಾಸ್ಟ್ ಕೆಲವು ಸೀಸನ್ಗಳನ್ನು ನೋಡ್ತಾ ಇದ್ರೆ ಆ ಇಂಟೆನ್ಷನ್ನೇ ತಪ್ಪಿದೆ ಅವ್ರದ್ದು. ಓಕೆ, ಏನಾದರೂ ಮಾಡಲಿ TRPಗೋಸ್ಕರ ಏನು ಬೇಕಾದ್ರೂ ನಾವು ಮಾಡ್ತೀವಿ ಅನ್ನೋಂಥ ಒಂದು ಲೆವೆಲ್ಗೆ ಬಂದು ಇಳಿದಿದ್ದಾರೆ ಅವರು. ಬಿಗ್ ಬಾಸ್ ಕನ್ನಡ ಜನತೆಗೆ ನನ್ನ ಪ್ರಕಾರ ಅಲ್ಲ. ಆ್ಯಂಡ್ ಬಿಗ್ ಬಾಸ್ ಮನೆ ಒಳಗಡೆಗೆ ಹೋಗುವಂಥ ಸುಮಾರು ಸ್ಪರ್ಧಿಗಳು ಎಚ್ಚರಿಕೆಯಿಂದ ನಿರ್ಧಾರ ತಗೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ. ಯಾಕಂದರೆ ನೋಡಿ, ಇವ್ರದ್ದು ಏನು ಬಿಗ್ ಬಾಸ್ ಇಂಟೆನ್ಷನ್ ಏನಿದೆ ಅಂತಂದರೆ, ಒಳಗಡೆ ಹಾಕಬೇಕು, ಕಿತ್ತಾಟ ಮಾಡಬೇಕು, ಹೊಡೆದಾಟ ಮಾಡಬೇಕು, ಕಿರುಚಾಡಬೇಕು, ಅರ್ಚಾಡಬೇಕು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಒಳ್ಳೆ ರೀತಿಯಲ್ಲಿ ಯಾವುದೋ ಒಂದು ಸ್ನೇಹ ಸಂಬಂಧ ಬೆಳೆಸಬೇಕು ಅನ್ನೋಂಥದ್ದು ಇಲ್ಲ. ಆ ಸ್ನೇಹ ಸಂಬಂಧಕ್ಕೂ ಕೂಡ ಏನಾದರೂ ಒಂದು ಬೇರೆ ರೂಪ ಕೊಟ್ಬಿಡ್ತಾರೆ. ರಾಶಿಕಾ ಆ್ಯಂಡ್ ಸೂರಜ್ ಅಂತ ಬಂದಾಗ ಸುಮ್ಮನೆ ಅವನೇನು ಹೇಳ್ತಾನೆ, ಇಬ್ಬರು ರೊಮ್ಯಾನ್ಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ, ಮತ್ತೇನು ಮಾಡಬೇಕಾಗಿತ್ತು? ಅನ್ನೆಸೆಸರಿ ಆಗಿ ಅಲ್ಲಿ ಹೋಗುವಂಥದ್ದು ಅವಶ್ಯಕತೆ ಏನಿತ್ತು? ಇಲ್ಲಿ ಏನು ಮಾಡಿದ್ರು ಕೂಡ ತಪ್ಪು. ಒಬ್ಬರು ಇದಕ್ಕೆ ಸ್ಟ್ಯಾಂಡ್ ತಗೊಳ್ಳೋದು ಕೂಡ ತಪ್ಪು, ಸ್ಟ್ಯಾಂಡ್ ತಗೊಂಡಿಲ್ಲ ಅಂದ್ರೂ ಕೂಡ ತಪ್ಪು. ಪ್ರತಿಯೊಂದಕ್ಕೂ ಕೂಡ ತಪ್ಪು ಅಂತ ಇಲ್ಲಿ ಬರುತ್ತೆ ಕೊನೆಯಲ್ಲಿ. ಆ ವೀಕೆಂಡಲ್ಲಿ ಇವ್ರಿಗೆ ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಅದನ್ನು ಪೋಟನೆ ಮಾಡ್ಕೊತಾರೆ ವೀಕೆಂಡಲ್ಲಿ. ಆ ಸ್ಕ್ರಿಪ್ಟ್ ಹಂಗಿರುತ್ತೆ. ಯಾವುದೇ ವಿಚಾರಗಳು ಸೊ ಸ್ಯಾಟರ್ಡೆ ಅಂತ ಮಾತಾಡಿದಾಗ ಸೀರಿಯಸ್ ಆಗುತ್ತೆ. ಸೊ ಅದೇ ವಿಷಯ ಏನಾದರೂ ಸ್ವಲ್ಪ ಕಾಮಿಡಿಯಾಗಿ ಸಂಡೇ ಮಾತಾಡಿದಾಗ ಫನ್ ಆಗಿಬಿಡುತ್ತೆ. ಓಕೆ, ರಜತ್ ಬಂದ, ಏನು ಮಾತಾಡ್ದ, ಯಾರಿಗೇನು ಮಾತಾಡ್ದ, ಯಾರನ್ನ ನಾಮಿನೇಟ್ ಮಾಡ್ದ, ಅದು ಮ್ಯಾಟ್ರೇ ಅಲ್ಲ ನನಗೆ. ಫಸ್ಟು ಅವನ್ನ ಕರೆಸಿರುವಂಥ ಉದ್ದೇಶ ಏನು? ಸೀಸನ್ ಏನು 11 ಸೀಸನ್ಗಳಾಗಿದ್ದಾವೆ, ಅದರಲ್ಲಿ ರಜತ್ ಆ್ಯಂಡ್ ಚೈತ್ರ ಬಿಟ್ಟರೆ ಯಾರು ಕೂಡ ಸಿಕ್ಕೇ ಅಲ್ವ ಅವ್ರಿಗೆ ಒಳ್ಳೆಯವರು ಅಂತಂದಾಗ, ಕಂಟೆಂಟ್ ಕೊಡೋರು ಅಂತಂದಾಗ ಯಾರು ಸಿಕ್ಕೇ ಅಲ್ವಾ? ಕರ್ಸ್ಬೋದಾಗಿದ್ದು ಸುಮಾರು ಜನ ಇದ್ರು. ವಾಯ್ ರಜತ್ ಆ್ಯಂಡ್ ಚೈತ್ರನೇ ಏನಕ್ಕೆ? ಗೊತ್ತಲ್ವಾ ಏನೇನು ಮಾಡಿದ್ದಾರೆ ಲಾಸ್ಟ್ ಸೀಸನಲ್ಲಿ ಅಂತ. ಸೊ ಅದಕ್ಕೋಸ್ಕರ ಕರ್ಕೊಂಡು ಬಂದಿರುವಂಥದ್ದು. ಸೊ ಈ ಒಂದು ಅಪ್ರೋಚ್ ಇದೆಯಲ್ಲ, ಸೊ ಇದು ನನಗೆಲ್ಲೋ ಸರಿ ಅಲ್ಲ ಅಂತ ನನಗೆ ಅನಿಸ್ತಾ ಇದೆ. ಇದನ್ನು ಖಂಡಿತವಾಗ್ಲೂ ಬಿಗ್ ಬಾಸ್ ಅವರು ಚೇಂಜ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂತ ಏನಾಗುತ್ತೆ ಅಂದರೆ, ಒಂದು ರಜತ್ದು ಕೂಡ ಅವನ ಮೇಲೆ ಇವಾಗ ನಾವೇನು ಮಾತಾಡ್ತಾ ಇದೀವಿ, ಸೊ ಅದು ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಅದು ಓನ್ ಇಂಟೆನ್ಷನ್ ಇಟ್ಕೊಂಡು ಮಾಡಿಲ್ಲ ಅಂತಲೂ ಕೂಡ ಅನ್ಕೊಳ್ಳೋಣ, ಇದು ರಜತ್ ಕಡೆಯಿಂದಾನೆ. ಬಟ್ ಅವನಿಗೊಂದು ಪ್ರೆಷರ್ ಇದೆ, ಬಿಗ್ ಬಾಸ್ ಅವರು ನನಗೆ ಒಳಗಡೆ ಕಳಿಸಿದ್ದಾರೆ ಅಂತ ನಂಬಿಕೆ ಇಟ್ಟು ಕಳಿಸಿದ್ದಾರೆ, ಗೇಮ್ನ ಚೇಂಜ್ ಮಾಡ್ತೀನಿ ಅಂತ ನಂಬಿಕೆ ಇಟ್ಕೊಂಡು ಕಳಿಸಿದ್ದಾರೆ ಅಂತ ಹೇಳ್ತಿದ್ದಾರೆ. ಸೊ ಆ ಪ್ರೆಷರಿಂದ ಅವ್ನು ಏನೇನು ಮಾತಾಡಬೇಕು, ಏನೇನು ಮಾತಾಡಬಾರ್ದು ಎಲ್ಲನೂ ಕೂಡ ಮಾತಾಡ್ತಿದ್ದಾನೆ. ಸೊ ಪದಗಳು ತಪ್ಪು ಅಂತ ಅವನಿಗೆ ಗೊತ್ತು. ಬಟ್ ಆದರೆ ನನಗೇನು ಕೇರ್ ಮಾಡೋನು? ಜಸ್ಟ್ ಪ್ರೋಮೋ ಶಾರ್ಟ್ ಆಗಬೇಕು, ಎಪಿಸೋಡ್ ಜನಗಳು ನೋಡಬೇಕು, TRP ಬರಬೇಕು, ದ್ಯಾಟ್ಸ್ ಇಟ್. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಅವನಿಗೆ ಅರ್ಥ ಮಾಡ್ಕೊಬೇಕು, ಈ ಥರ ಒಂದು ಯಾವುದೋ ಒಂದು ದುಡ್ಡುಗೋಸ್ಕರ ಸೊ ಒಂದು ಶೋನಲ್ಲಿ ಹೋಗಿ ನನಗೆ ಏನು ಮಾಡ್ಕೊತಾನೆ ಅನ್ನೋವಂಥದ್ದು. ಓಕೆ, ಅವ್ನು ಸುಮಾರು ಶೋಗಳು ಮಾಡಿರ್ಬೋದು, ಅವನಿಗೆ ಇದು ಒಂಥರ ರೂಟೀನ್ ವರ್ಕ್ ಇರ್ಬೋದೇನೋ. ನಾನು ಹೇಳುವಂಥದ್ದು, ಬಿಗ್ ಬಾಸ್ ಒಳಗಿರೋಂಥ ಸ್ಪರ್ಧಿಗಳಿಗೆ ಅನ್ಸ್ಕೊಳ್ಳೋವಂಥ ದರ್ದೇನು ಬಂದಿದೆ? ಆಮೇಲೆ ಸುಮಾರು ಜನ ಹೇಳ್ತೀರಾ ಅಶ್ವಿನಿ ಮಾತಾಡಿಲ್ವಾ? ಹಾಗೆ ಖಂಡಿತವಾಗ್ಲೂ ಮಾತಾಡಿದ್ದಾರೆ, ತಪ್ಪು. ಯಾರೇ ಮಾತಾಡಿದ್ರು ಕೂಡ ಅಂಥ ಶೋನಲ್ಲಿ ಹೋಗಿ ಆ ಥರ ಮಾತಾಡುವಂಥ ತಪ್ಪು. ಅವ್ರು ತಪ್ಪು ಮಾಡ್ತಿದ್ದಾರೆ ಅಂದರೆ ಇವರು ತಪ್ಪು ಮಾಡೋದು. ನಾನು ಎಕ್ಸಾಂಪಲ್ ಕೊಟ್ಟೆ, ಗಿಲ್ಲಿ ಎಕ್ಸಾಂಪಲ್ ಕೊಟ್ಟೆ, ಅವ್ನು ಯಾಕೆ ಮಾತಾಡಲಿಲ್ಲ? ಸೊ ಆ ಥರದ್ದು ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಮುಂದೆ ಕಳಿಸುವಂಥ ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ಗಳಿದ್ದೀರಾ ಬಿಗ್ ಬಾಸ್ಗೆ ಕಳಿಸ್ಬೇಕು ಅಂತಂದರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಕಳಿಸಿ. ಸೊ ಈ ಥರದ್ದು
ಒಂದು ಏನು ಅಪ್ರೋಚ್ ಇದೆ ಬಿಗ್ ಬಾಸ್ ಟೀಮ್ ಅವ್ರದ್ದು. ಸೊ ಅದು ಸ್ಟಾಪ್ ಆಗ್ಲೇಬೇಕು ನನ್ನ ಪ್ರಕಾರ. ಇಲ್ಲ ಅಂತ ಜನಗಳು ಏನಂತಂದ್ರೆ ಇಲ್ಲಿ ಇವಾಗ ನಾವು ಕಿತ್ತಾಡ್ತೀವಿ, ಸೊ ಅವ್ನು ಸಖತ್ತ ಕೌಂಟರ್ ಕೊಟ್ಟಾಗುರು, ಹಿಂಗ್ ಕೊಟ್ಟಾಗುರು. ಇವಾಗ ಗಿಲ್ಲಿ ಅಭಿಮಾನಿಗಳು ರಜತ್ಗೆ ಸಪೋರ್ಟ್ ಮಾಡ್ಕೊಂಡು ರಜತ್ ಚೆನ್ನಾಗಿ ಕೊಟ್ಟ ಕೌಂಟರ್ ಅವ್ರಿ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಾ ಇದೀವಿ. ಸೊ ಒಂದ್ಸಾರಿ ಅವ್ನೇನಾದ್ರು ಗಿಲ್ಲಿ ವಿರುದ್ಧ ತಿರುಗಿ ಬಿದ್ದ ಅಂದ್ರೆ ಗೊತ್ತಾಗುತ್ತೆ ಸೊ ಏನೇನು ಅಭಿಮಾನಿಗಳು ಏನೇನು ರಿಯಾಕ್ಟ್ ಮಾಡ್ತಾರೆ ಅನ್ನೋ ರೀತಿಯಲ್ಲಿ. ಸೊ ನಂದು ಒಂದು ವಿಡಿಯೋದ ಒಂದು ಉದ್ದೇಶ ಇರುವಂಥದ್ದು ಸಿಂಪಲ್ ಗುರು. ಒಂದು ನೀವು ಜನಗಳಿಗೆ ಒಂದು ಕಂಟೆಂಟ್ ಕೊಡ್ತೀರಾ, ಎಂಟರ್ಟೈನ್ಮೆಂಟ್ ಕೊಡ್ತೀರಾ ಅಂತಂದ್ರೆ ಅದನ್ನ ಈ ತರ ವಲ್ಗರ್ ಭಾಷೆನಲ್ಲಿ ಕೊಡಿಸ್ಬೇಕು ಅಂತ ಏನಿಲ್ಲ. ನೀವು ಹನುಮಂತನೂ ಕರ್ಸ್ಬೋದಾಗಿತ್ತು, ಬೇರೆಯವ್ರು ಯಾರಾದ್ರೂ ಕರ್ಸ್ಬೋದಾಗಿತ್ತು. ಓಕೆ, ಸೊ ನೀವು ಕಾರ್ತಿಕ್ನೇ ಕರ್ಸ್ಬೋದಾಗಿತ್ತು, ವಿನ್ನರ್ ಇದ್ದಾರೆ, ಸೊ ಅವ್ರನ್ನೇ ಕರ್ಸ್ಕೋಬೋದಾಗಿತ್ತು. ಅದಕ್ಕಿಂತ ಒಳ್ಳೆಯವರು ಪಾವಗಡ ಮಂಜು ಇದಾರಲ್ಲ, ಸೊ ಅವ್ರು ಕರ್ಸ್ಬೋದಾಗಿತ್ತು. ಯಾಕೆ ಅವ್ರನ್ನ ಬಿಟ್ಬಿಟ್ಟಲ್ಲ ಇವ್ರನ್ನ ಕಳಿಸ್ತೀರಾ, ಕಿತ್ತಾಟ ಆಡುವಂಥವ್ರನ್ನೇ? ಸೊ ಸಿಂಪಲ್, ನಿಮ್ದೇನು ನೆಗೆಟಿವ್, ಓನ್ಲಿ ನೆಗೆಟಿವ್ ಪಬ್ಲಿಸಿಟಿ ತಗೊಂಡು ಮಾಡಬೇಕು ಅನ್ನೋವಂಥದ್ದು, ಅದು ನನ್ನ ಪ್ರಕಾರ ಸರಿ ಅಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಆ್ಯಂಡ್ ಸೊ ನಿಮ್ಗೇನು ಅನ್ಸುತ್ತೆ? ಆ್ಯಂಡ್ ನಿನ್ನೆ ಎಪಿಸೋಡಲ್ಲಿ ಕಾವ್ಯ ಆ್ಯಂಡ್ ಏನದು ನಮ್ಮ ಗಿಲ್ಲಿ ಮಧ್ಯೆ ಏನು ಸ್ವಲ್ಪ ಇವರು ಬೆಂಕಿ ಹಚ್ಚೋವಂಥದ್ದು, ಅಳಿಸೋವಂಥದ್ದು ಏನು ಸೀಕ್ರೆಟ್ ಕೊಟ್ಟಿದ್ರು. ಸೊ ಅದು ಮೇ ಬಿ ಇವತ್ತಿನ ಒಂದು ಎಪಿಸೋಡಲ್ಲಿ ಕಂಟಿನ್ಯೂ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಬೆಳಿಗ್ಗೆ ಪ್ರೋಮೋದಲ್ಲಿ ನೋಡಿದ್ರೆ ನೀವು, ಕಣ್ಣೀರು ಹಾಕಿಸೋದ್ರಲ್ಲಿ ನಮ್ಮ ಗಿಲ್ಲಿ ಆ್ಯಂಡ್ ಅಶ್ವಿನಿ ಅವರು ಸಕ್ಸಸ್ ಆಗಿದ್ದಾರೆ. ಆ್ಯಂಡ್ ನೋಡೋಣ, ಇವತ್ತಿನ ಎಪಿಸೋಡಲ್ಲಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅವರಿಬ್ಬರದು ಆ ಒಂದು ಕನ್ವರ್ಸೇಷನ್ಗಳು. ಓಕೆ, ಸೊ ಸದ್ಯಕ್ಕೆ ವಿಡಿಯೋ ಅಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ತೆ.